ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವಾವ್, ಎಷ್ಟು ಸಕ್ಕತ್ತಾಗಿದೆ ಅಲ್ವಾ ಸರ್? ಪರವಾಗಿಲ್ಲ ಕಣ್ರಿ, ಒಳ್ಳೆ ಪ್ಲೇಸ್ ಅಲ್ಲೇ ಕಳೆದೋಗಿದ್ದೀವಿ. ನೀವೆಷ್ಟು ರೊಮ್ಯಾಂಟಿಕ್ ಅಂತ ತೋರ್ಸ್ಕೊಳಕೋಸ್ಕರ ದಾರಿ ತಪ್ಪು ಅಂತ ಸುಳ್ಳು ಹೇಳ್ತಿರೋದು. ಏನ್ರಿ ಅದು ಮಣ ಅಂತಿದ್ದೀರಾ? ನಾನೇನು ಹೇಳಲೇ ಇಲ್ಲಪ್ಪ, ಆದ್ರೂ ನಿಮ್ಗೆ ಕೇಳಿಸಿದೆ ಅಂದ್ರೆ ನನ್ ಮನ್ಸಿನ ಮಾತೇನಾದ್ರೂ ಕೇಳಿಸ್ತಾ ಅಂತ. ಕೇಳಿಸ್ಕೋಬೇಕಾದ್ರೆ ನೀವೇ ಕೇಳಿಸ್ಕೊಂಡಿಲ್ಲ, ನಾನೇನು ಹೇಳೋದು? ಸರ್, ಏನಾದ್ರೂ ಹೇಳಿದ್ರಾ? ಇಲ್ಲಪ್ಪ, ನನ್ಗೆ ಅದು ಎಕ್ಸ್ಪೀರಿಯನ್ಸ್ ನಿಮ್ಗೂ ಆಯ್ತಾ ಅಂತ ಕೇಳಿದೆ ಅಷ್ಟೇ. ಆದ್ರೂ ದೇವ್ರು ನಮಗೋಸ್ಕರ ಎಂತ ಜಾಗನ ಬುಕ್ ಮಾಡಿದನ್ ನೋಡಿ ಸರ್. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ಜಾಗ ಏನೋ ಚೆನ್ನಾಗಿದೆ, ಅದೇ ಮನೇಲಿ ಎಲ್ರು ಎಷ್ಟು ಟೆನ್ಷನ್ ಆಗಿದ್ದಾರೆ ಅಂತ ಭಯ ಆಗ್ತಿದೆ. ನೀವ್ ಅದನ್ನೇ ಪದೇ ಪದೇ ಮಾತಾಡಿ ನಂಗೂ ಟೆನ್ಷನ್ ಕೊಟ್ಬಿಡಿ ಸರ್. ಈಗ ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಏನಾದ್ರೂ ಉಪಯೋಗ ಇದ್ಯಾ? ಇಲ್ಲ ತಾನೆ. ಬನ್ನಿ ಕೂತ್ಕೊಳ್ಳೋಣ. ಬನ್ನಿ ಸರ್. ಸರ್, ನೀವೇನಾದ್ರೂ ಗಾಳಿಪಟ ಮೂವಿ ನೋಡಿದ್ದೀರಾ? ಹೌದು, ಏಕೆ? ಆ ಮೂವಿಲಿ ಆ ಕಾಡಂದು ಎಲ್ರನ್ನೂ ಆಟಾಡ್ಸ್ಕೊಂಡ್ ಬಂತಲ್ಲ, ಅದೇ ರೀತಿ ಇಲ್ಲೂ ಬಂದ್ಬಿಟ್ರೆ? ಒಳ್ಳೇದು ಮಾತಾಡಿದ್ವಿ. ಮೊದಲೇ ದಾರಿ ತಪ್ಪಿ ಕೆರೆ ಮುಂದೆ ಬಂದು ಕೂತಿದ್ದೀವಿ. ನಿಜವಾಗ್ಲೂ ಹಂದಿ ಬಂದ್ರೆ ನಾನು ಡಾಕ್ಟರ್ನ ಬಿಟ್ಬಿಡು ಅಂದ್ರೂ ಅದು ಅರ್ಥ ಆಗಲ್ಲ. ಸರ್, ನೀವು ಕಾಂಪೌಂಡರ್ ಅಲ್ವಾ? ನಿಜವಾಗ್ಲೂ ಥ್ಯಾಂಕ್ಸ್ ಸರ್, ನನ್ನ ಮೇಲೆ ನೀವು ನಂಬಿಕೆ ಇಟ್ಟಿದ್ದಕ್ಕೆ. ಇಟ್ಸ್ ಓಕೆ. ಅಮ್ಮ, ಏನ್ರಿ ಆಯ್ತು? ಹೊಟ್ಟೆಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಸರ್. ಜಗಳ ಆಡ್ತಿವೆ. ಜಗಳನ? ಹಸುವ ಸರ್. ಈಗ ನಾನ್ ನಿಮ್ಗೋಸ್ಕರ ಏನಾದ್ರು ತಿನ್ನಕ್ ತರಬೇಕು ಅಲ್ವಾ? ಸೂಪರ್ ಸರ್. ನೀವು ಹುಡುಕ್ತೀನಿ ಬಿಡಿ. ರೀ, ನೀವ್ಯಾಕ್ರಿ ಎದ್ರಿ? ಹೊಟ್ಟೆ ಹಸ್ವಂದ್ರಿ? ಅದು ನನ್ಗೊಬ್ಳಿಗೆ ಇರೋದಕ್ಕೆ ಭಯ ಸರ್. ಇದ್ದಾಗ ಗೆಲ್ಲೋ ತರ ಮಾತಾಡ್ತೀರಾ. 2 ನಿಮಿಷ ಇಲ್ಲಿರಿ ಅಂದ್ರೆ ಭಯ ಅಂತೆ. ಭಯ ನನ್ಗೆ ಮಾತ್ರ ಅಲ್ಲ ಸರ್. ಅಕಸ್ಮಾತ್ ನೀವೇನಾದ್ರು ದಾರಿ ತಪ್ಪಿಟ್ರೆ ನಿಮ್ ಜವಾಬ್ದಾರಿ ನಂದು ಕೂಡ ಅಲ್ವಾ? ನೋಡು, ನೀನೀಗ ಆರಾಮಾಗಿ ಕಣ್ಮುಚ್ಕೊಂಡು ನಿದ್ದೆ ಮಾಡು. ನೀನು ಕಣ್ಬಿಡೋಷ್ಟೊತ್ತಿಗೆ ನಿನ್ನ ಮೊಮ್ಮಗಳು ನನ್ನ ಮೊಮ್ಮಗ ಇಬ್ರು ಬಂದಿರ್ತಾರೆ ಕಣೆ. ಕಣ್ ತುಂಬ ಭಯನೇ ತುಂಬಿಕೊಂಡಿರೋವಾಗ ನೆಮ್ಮದಿಯಾಗಿ ನಿದ್ದೆ ಎಲ್ಲೇ ಬರುತ್ತೆ? ತಪ್ಪು ಮಾಡಿದವ್ರಿಗೆ ನಿದ್ದೆ ಬರಕ್ ಸಾಧ್ಯನಾ? ಅಪ್ಪ ಅಮ್ಮ ನಿನ್ ಜೊತೆನೆ ಇದಾರಲ್ವಾ, ಅವ್ರನ್ನಂತೂ ನಿನ್ ಕೈಲಿ ಕಳಿಸ್ಕೊಡಕ್ ಆಗಲ್ಲ. ಆದ್ರೆ ಈಗ ನನ್ನ ಶಾಂತಿಗೆ, ನನ್ನ ತಂಗಿಗೆ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ನಾನು ಸುಮ್ಮನೆ ಇರಲ್ಲ. ಇಷ್ಟು ದಿನ ಕೈ ಮುಗ್ದು ಬೇಡ್ಕೋತಿದ್ದೆ ನಿನ್ಗೆ, ಆದ್ರೆ ಈಗ ಕೋಪದಿಂದ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ ವಿಚಾರದಲ್ಲಿ ನನಗೆ ಯಾವ ಪರೀಕ್ಷೆನೂ ಮಾಡಬೇಡ. ದೊಡ್ಡಮ್ಮ, ಅಣ್ಣ ನಿಧಿಗೆ ಏನೂ ಆಗಲ್ಲ ಅಲ್ವಾ? ನಮ್ಮ ಕರ್ಣ ಎಲ್ಲ ಥರದ ಕಷ್ಟಗಳನ್ನ ನೋಡಾಗಿದೆ ಕಂದ. ಅವನು ಈ ಕಂಟಕನ ಎದುರಿಸಿ ನಿಧಿನ ಜೋಪಾನವಾಗಿ ಕರ್ಕೊಂಡು ಬಂದೇ ಬರ್ತಾನೆ.